ಕಮಲ್ ಹಾಸನ್ ಕನ್ನಡದ ಪರ ನೀಡಿರುವ ಹೇಳಿಕೆ ರಾಜ್ಯದಲ್ಲಿ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಶಿವಮೊಗ್ಗದ ಡಿಸಿ ಕಚೇರಿ ಬಳಿ ಇಂದು ಪ್ರತಿಭಟನೆ ನಡೆದಿದ್ದು, ಕರ್ನಾಟಕ ಸಂರಕ್ಷಣಾ ವೇದಿಕೆ ಕಮಲ್ ಹಾಸನ್ ಮತ್ತು ಶಿವರಾಜ್ ಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಕಮಲ್ ಹಾಸನ್ ನಟನೆಯ ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಕನ್ನಡ ನಟ ಶಿವರಾಜ್ ಕುಮಾರ್ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದು, ಕಮಲ್ ಹಾಸನ್ ಹೇಳಿಕೆಗೆ ಶಿವರಾಜ್ ಕುಮಾರ್ ಸಮರ್ಥನೆ ನೀಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಬೇಕೇ ಬೇಕು ಕರ್ನಾಟಕ ಸಂರಕ್ಷಣಾ ವೇದಿಕೆಯ ಹೋರಾಟಕ್ಕೆ, ಕರ್ನಾಟಕ ಸಂರಕ್ಷಣಾ ವೇದಿಕೆಯ ಹೋರಾಟಕ್ಕೆ ವಿರೋಧಿ ನಮ್ಮ ಕರ್ನಾಟಕ ಸಂರಕ್ಷಣಾ ವೇದಿಕೆಯಿಂದ ಇವತ್ತು ಚಿತ್ರನಟ, ತಮಿಳು ಚಿತ್ರನಟ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ಕೇವಲವಾಗಿ ಮಾತಾಡೋದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಈತ ಮೊಟ್ಟ ಮೊದಲಾಗಿ ಕರ್ನಾಟಕದ ಅನ್ನ ತಿಂದು ಕನ್ನಡ ನೀರು ಕುಡಿದು ಇವತ್ತು ಕನ್ನಡ ಭಾಷೆನ ವಿರುದ್ಧವಾಗಿ ಮಾತಾಡ್ತಾನೆ ಅಂದರೆ ಇವನಂತ ದುರಹಂಕಾರವೇ ಚಿತ್ರನಟರು ಬೇರೆ ಯಾರಿಲ್ಲ ಅಂತ ನಾನು ಅನ್ಕೊಂತ ಇದ್ದೀವಿ. ಈತ ಕನ್ನಡ ಭಾಷೆ ಬಗ್ಗೆ ಕೇವಲವಾಗಿ ಮಾತಾಡಲಿಕ್ಕೆ ಇವನಿಗೆ ಏನಿದೆ ಕನ್ನಡ ಭಾಷೆ 9ನೇ ಶತಮಾನದಲ್ಲಿ ಹುಟ್ಟಿರೋಂಥ ನಮ್ಮ ಹಳಗನ್ನಡ ಇದೆ. ಇವನು ಇನ್ನೂ ಕೂಸು ಆಗಿಲ್ಲ. ಅವಾಗ ಅಷ್ಟು ಅಲ್ಲಿಂದನೂ ನಮ್ಮ ಕನ್ನಡ ಭಾಷೆಗೆ ಇತಿಹಾಸ ಇದೆ. ಕನ್ನಡ ಭಾಷೆ ಇತಿಹಾಸ ತಿಳಿದಿರೋಂಥ ಇಂಥ ಮೂರ್ಖರ ಕನ್ನಡ ಭಾಷೆ ಬಗ್ಗೆ ಮಾತಾಡಲಿಕ್ಕೆ ಇವನಿಗೆ ಯಾವ ಅರ್ಹತೆ ಇಲ್ಲ. ಇವನೇನಾದರೂ ಕರ್ನಾಟಕದ ಜನತೆಗೆ ಕನ್ನಡಿಗರ ಹತ್ರ ಕ್ಷಮೆ ಕೇಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇವನು ಪ್ರದರ್ಶನಗೊಳ್ಳುವಂಥ ಯಾವ ಚಿತ್ರಗಳನ್ನು ಕರ್ನಾಟಕದಲ್ಲಿ ನಾವು ಪ್ರದರ್ಶನ ಮಾಡಲಿಕ್ಕೆ ಬಿಡಲ್ಲ. ಇವನಿಗೆ ನಾವು ಪ್ರತಿರೋಧಿಸ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ನಾವು ಕಮಲ್ ಹಾಸನ್ ವಿರುದ್ಧನ ಪ್ರತಿಭಟನೆ ಮಾಡ್ತೀವಿ. ಈ ಕೂಡಲೇ ಈತ ಕ್ಷಮೆ ಕೇಳಲೇಬೇಕು. ಈತ ಕ್ಷಮೆ ಕೇಳಿದ್ರೆ ನಾವು ಕರ್ನಾಟಕ ಬಂದಾದರೂ ಕರಿತಾ ಇದ್ದೀವಿ, ಕರ್ನಾಟಕ ಏನು ಬೇಕಾದ್ರೂ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಇದು ಅದಲ್ಲದೆ ಈ ನಮ್ಮ ಕನ್ನಡ ಚಿತ್ರರಂಗದ ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ಅವರಂಥ ಹೆಸರಾಂತ ವ್ಯಕ್ತಿಯ ಮಗ ಆಗಿ ಶಿವರಾಜ್ ಕುಮಾರ್ ಇವತ್ತು ಇಂಥ ಒಬ್ಬ ಅವಿವೇಕಿ ದುರಹಂಕಾರಿ ಕಮಲ್ ಹಾಸನನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಇದು ಭಾಳ ತೀರಾ ಖಂಡನೀಯವಾದ ವಿಚಾರ. ಇದನ್ನು ಎಲ್ಲರೂ ಖಂಡಿಸಲೇಬೇಕು. ಇವತ್ತು ಭಾಷೆ ಬಗ್ಗೆ ಇವತ್ತು ಶಿವರಾಜ್ ಕುಮಾರ್ನ ಬೇಸಿರೋದು ಕನ್ನಡ ಭಾಷೆ, ಇವತ್ತು ತಮಿಳು ಭಾಷೆ ಅಲ್ಲ. ಅವನು ನಮ್ಮ ಕನ್ನಡ ಭಾಷೆಯಿಂದ ಬೆಳೆದೋಗಿ ನಮ್ಮ ಕನ್ನಡ ಭಾಷೆನ ಇವತ್ತು ಅವನು ನಮ್ಮ ಬಗ್ಗೆ ಕೇವಲ ಮಾತಾಡ್ತಾನೆ, ಖಂಡಿಸ್ತಾನೆ ಅಂದರೆ ಅದನ್ನು ನಮ್ಮ ಶಿವರಾಜ್ ಕುಮಾರ್ ವಿರೋಧ ಮಾಡೋದು ಬಿಟ್ಟು ಅವನನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ನಾವು ಶಿವರಾಜ್ ಕುಮಾರ್ಗೂ ಸಮೇತ ಧಿಕ್ಕಾರ ಹೇಳ್ತಾ ಇದ್ದೀವಿ. ಈ ಕಮಲ್ ಹಾಸನಂದು ತಗ್ ಲೈಫ್ ಅಂತ ಚಿತ್ರ ಬರ್ತೈತೆ. ಆ ಚಿತ್ರ ನಾವು ರಾಜ್ಯಾದ್ಯಂತ ಪ್ರದರ್ಶನ ಮಾಡ್ದಂಗೆ ನಾವು ತಡೆ ಹಿಡಿತಾ ಇದ್ದೀವಿ. ಅವತ್ತಿನ ದಿವಸ ಚಿತ್ರಮಂದಿರಕ್ಕೆ ಲಗ್ಗೆ ಇಡ್ತಾ ಇದ್ದೀವಿ. ಇದನ್ನು ಕಮಲ್ ಹಾಸನ್ ಸ್ವಲ್ಪ ಎಚ್ಚರಿಕೆಯಿಂದಿರಲಿ. ಇವನ ಬಗ್ಗೆ ನಮ್ಮ ಕರ್ನಾಟಕದ ವಾಣಿಜ್ಯ ಚಿತ್ರಮಂಡಳಿಗಳು ಏನಿದೆ ಇಲ್ಲ, ನಮ್ಮ ಕರ್ನಾಟಕ ಚಿತ್ರಮಂಡಳಿ ಇವನ ಬಗ್ಗೆ ಸ್ವಲ್ಪ ತೀವ್ರವಾಗಿ ಇವನನ್ನು ಖಂಡಿಸಲಿ. ಇವನ ಚಿತ್ರ ನಮ್ಮ ಕರ್ನಾಟಕಕ್ಕೆ ತರುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಈ ದಿವಸ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ಮಾಡಿ ಅವನು ಬೇಕಾದ್ರೆ ನಾವು FIR ಆಗ್ತಾ ಇದ್ದೀವಿ.